ಹಾಯ್ ಹಲೋ ಗೆಳೆಯರೇ ನಮಸ್ಕಾರ. ಹೆಂಗಿದ್ದೀರಿ ಎಲ್ಲರೂ? ಆರಾಮದಿರಿ ಅನ್ಕೋತೀನಿ. ನಾವು ಇವತ್ತು ಹೊಂಟಿವ್ರಿ ಕೋಲಾರ ಒಳಗೆ. ನಾವು ಇವತ್ತು ನಮ್ಮ ಹೊಸ ಮಷೀನ ನಮ್ಮ ಜಿ ಕೆ ಅಗ್ರೋ ಏಜೆನ್ಸಿ ಕಡೆಯಿಂದ ಹೊಸ ಮಷೀನ್ ಕೊಟ್ಟಿದ್ದೀವಿ ರೀ. ಪ್ರಿನ್ಸ್ ಮೆಸ್ ಥ್ರೆಷರ್ ಅಂತೇಳಿ. ಪ್ರಿನ್ಸ್ ಮೆಸ್ ಥ್ರೆಷರ್ ಕೋಲಾರದವರು ನಮ್ಮ ಹಳೆ ಕಸ್ಟಮರ್ ಒಬ್ಬರು ತೊಗೊಂಡಾರ್ರಿ. ಪರಮಪ್ಪ ತುಪ್ಪದ ಅಂತ ಹೇಳ್ಕರೆ ಅವ್ರು ತೊಗೊಂಡಾರ್ರಿ ಮಷೀನ. ಅವ್ರ ಮಷೀನ ಇವತ್ತು ನಡೆಸಿ ಚಾಲೂ ಮಾಡಿ ಕೊಟ್ಟು ಬರಬೇಕಿತ್ತು. ಹಿಂಗಾಗಿ ನಾವು ಬಂದಿದ್ದೇವೆ ರೀ. ನೋಡಿರಿ, ಮಷೀನ ರನ್ನಿಂಗ್ ಆಗೈತಿ. ಸ್ವಲ್ಪ ಸೆಟ್ಟಿಂಗ್ ಇತ್ತು, ಸೆಟ್ಟಿಂಗ್ ಮಾಡಿಸಿದ್ದೀವಿ. ಕಂಪ್ನಿಯವರು ಬಂದಿದ್ರು. ಕಂಪ್ನಿಯವರು ಬಂದು ಖುದ್ದಾಗಿ ಕಂಪ್ನಿ ಬಂದು ಆ ಒಂದು ಮಷೀನ್ನ ಪೂರ್ತಿ ಸೆಟ್ಟಿಂಗ್ ಮಾಡಿದ್ರೆ, ಸೆಟ್ಟಿಂಗ್ ಮಾಡಿ ನೋಡಿರಿ ಯಾವ ಥರ ರಾಶಿ ಮಾಡಾಕತ್ತೈತಿ ಅನ್ನೋದು ನಿಮಗೆ ಫುಲ್ ವಿಡಿಯೋ ನೋಡಿರಿ. ಸ್ಕಿಪ್ ಮಾಡಲಾರ್ದ ಪೂರ್ತಿ ವಿಡಿಯೋ ನೋಡಿರಿ, ಗೊತ್ತಾಗತ್ತೆ ನಿಮಗೆ ಯಾವ ಥರ ರಾಶಿ ಮಾಡ್ಲತ್ತೈತಿ, ಯಾವ ಥರ ಹಿಂದೆ ಮೆಕ್ಕೆಜೋಳ ಲಂಡ್ ಯಾವ ಥರ ಬರ್ತೈತಿ, ಕಾಳು ಯಾವ ಥರ ಬರ್ತೈತಿ, ಕಾಳು ಎಷ್ಟು ಹೊಡಿತೈತಿ ಅಥವಾ ಇಲ್ಲ, ಅಥವಾ ಕಾಳು ಹೊರಗೆ ಹೊಡಿತೈತಿಯೋ ಇಲ್ಲೋ, ಇವೆಲ್ಲ ಒಂದು ರೀತಿಯಿಂದ ನೀವು ನೋಡ್ಬೋದು. ಯಾಕಂದರೆ ಕ್ಲಿಯರ್ ಆಗಿ ತೋರಿಸೀನಿ. ಯಾವುದೂ ಇದ್ರೊಳಗೆ ಕಟ್ಟಿಲ್ಲ, ಎಡಿಟ್ ಇಲ್ಲ, ಏನೂ ಇಲ್ಲ. ಡೈರೆಕ್ಟಲ್ಲಿ ಏನು ರಾಶಿ ಮಾಡತೈತಿ ಮಷೀನ ಅದೇ ಥರ ಐತ್ರಿ. ಪೂರ್ತಿ ಚೆಕ್ ಮಾಡಿರಿ, ದಂಡಿತನ ನೋಡಿರಿ. ವಿಡಿಯೋ ನಿಮಗೆ ಪೂರ್ತಿ ಗೊತ್ತಾಗತ್ತೆ. ನೋಡಿರಿ, ಕಾಳಿನೊಳಗೆ ಹಿಂದೆ ಒಂದು ಕಾಳು ಬರಾಕತ್ತಿಲ್ಲ, ಆಮ್ಯಾಗ ಲಂಡ್ನ್ಯಾಗ ಕಾಳು ಉಳ್ಯಾಕತ್ತಿಲ್ಲ. ಈ ಥರ ಪೂರ್ತಿ ನೋಡಿರಿ, ಪೂರ್ತಿ ಸ್ವಚ್ಛ ಐತಿ. ಯಾವುದೂ ಕಿರಿಕಿರಿ ಇಲ್ಲ ರೀ, ಏನೂ ಇಲ್ಲ. ಅಂದ್ರೆ ಈಗ ಬರೀ ನಾವು 10 ರೇಸ್ ಮ್ಯಾಗ ನಡೀತೈತೆ ರೀ ಮಷೀನ್. ಏನು ಜಾಸ್ತಿ ನಾವು ರೇಸ್ ಕೊಟ್ಟು 12, 13 ಇಲ್ಲ ರೀ, ಬರೀ 10 ರೇಸ್ ಒಳಗೆ ನಡೀತೈತೆ ರೀ. ಈ ಥರ ಮಷೀನ್ ನಡೆದೈತೆ ನೋಡಿರಿ. ಯಾವ ಥರ ಕ್ಲಿಯರಿಟಿ ಇಟ್ಟೈತಿ ಕಾಳು. ಮತ್ತು ಇಲ್ಲಿ ತನಕ ಎಷ್ಟು ಮಷೀನ್ ಅದಾವಲ್ಲ ರೀ, ಆ ಮಷೀನ್ಗಳಕ್ಕಿಂತ ಹೆಚ್ಚಿಗೆ ಐತ್ರಿ. ಅಂದ್ರೆ ನುರಿದ್ರೊಳಗೆ ಸ್ಪೀಡ್ ಭಾಳ ಐತ್ರಿ, ಸ್ಪೀಡ್ ನುರಿತೈತಿ. ಅಂದ್ರೆ ಒಂದು ಈಗ ಹೆಂಗೈತ್ರಿ, ಒಂದು ತಾಸಿಗೆ ಒಂದು 10-20 ಕಟ್ಟ ಮಾಡಿದ್ರೆ ರೀ. ಒಂದು ಉದಾಹರಣೆಯಾಗಿ ಹೇಳತ್ತೀನಿ ರೀ ನಾನು ನಿಮಗೆ. 10 ಕಟ್ಟ 20 ಕಟ್ಟ ಮಾಡ್ದೈತಿ ಅನ್ಕೋರಿ ಬೇರೆ ಮಷೀನ. ಇದು 30ರಿಂದ 40 ಕಟ್ಟ ಮಾಡ್ದೈತಿ. ಅಂದ್ರೆ ಅಷ್ಟು ಸ್ಪೀಡ್ ಐತ್ರಿ ಮಷೀನ. ಮತ್ತು ಇದ್ರದ್ದು ಡ್ರಮ್ ಸೈಜ್ ಫುಲ್ ದೊಡ್ಡದೈತ್ರಿ. ಮತ್ತು ವಿತ್ ಹೆವಿ ಕ್ವಾಲಿಟಿ ಐತ್ರಿ. ಯಾವುದು ಬೇಕಾದ ಮಷೀನ್ ನೋಡಿರಿ, ಎಲ್ಲ ಮಷೀನ್ಗಳಕ್ಕಿಂತನೂ ಈ ಮಷೀನ್ನ ಮಿನಿಮಮ್ ಇಲ್ಲ ಅಂದರೂ ಕಡಿಮೆ ಅಂದರೂ 2ರಿಂದ 3 ಕ್ವಿಂಟಲ್ ಜಾಸ್ತಿ ಐತ್ರಿ ವೇಟ್ ಒಳಗೆ. ಅಂದ್ರೆ ಅಷ್ಟು ಹೆವಿ ಐತ್ರಿ ಮಷೀನ್. ಟೈರ್ಗಳು ನೋಡ್ಬೋದು, ಆಮೇಲೆ ಸೈಡ್ ನಿಂದ್ರಲಾಕ ಈಚೆ ಕಡೆ ಸ್ಟ್ಯಾಂಡ್ ನೋಡ್ಬೋದು. ಎಲ್ಲ ಥರ ರೀ, ಎಲ್ಲ ಥರ ಐತ್ರಿ ಮಷೀನ್ ಒಳಗೆ. ಇದು ಇಲ್ಲ ಅನ್ನಂಗಿಲ್ಲ. ಆಮ್ಯಾಗ ಬಿಚ್ಚೋದಾದ್ರೆ ಹೆಂಗೈತ್ರಿ, ಈಗ ಮಷೀನ್ನ ಏನೋ ಒಳಗೊಂದು ಹಸಿದು ಹಾಕಿ ನೀವು ಫುಲ್ಲ ಡ್ರಮ್ ತುಂಬ್ಕೋತ ಅನ್ಕೋರಿ. ಡ್ರಮ್ ತುಂಬ್ಕೋತಂದ್ರೆ ಪೂರ್ತಿ ಡ್ರಮ್ ಬಿಚ್ಚೋದೇನು ಅವಶ್ಯಕತೆ ಇಲ್ಲ ರೀ. ಬರೀ ಒಂದು 2 ಹುಕ್ ಅದಾವ, ಅವು 2 ಬೀಚ್ ಓಪನ್ ಆಗಿಬಿಡ್ತೈತ್ರಿ. ಆ ಥರ ಒಂದು ಇದು ಐತ್ರಿ ನೋಡ್ರಿ. ಒಂದು ಕಾಳಿಲ್ಲ ಲಂಡಿನೊಳಗೆ, ಆ ಥರ ಕ್ಲಿಯರಿಟಿ ಐತ್ರಿ. ಮತ್ತು ಇದ್ರ ಬಗ್ಗೆ ರೈತರು ಮಾತಾಡ್ಯಾರ. ಏನು ಮಾತಾಡ್ಯಾರ ಅನ್ನೋದನ್ನು ನಿಮಗೆ ಕೇಳಿಸ್ತೀನಿ. ಇಲ್ಲಿ ನೋಡ್ರಿ, ರೈತರು ಏನು ಮಾತಾಡ್ಯಾರ ಅನ್ನೋದು ನೀವೇ ಕೇಳಿಸ್ಕೊರಿ. ಹೆಂಗೆ ನಡದೈತ್ರಿ ಮಾಲಕ್ರ ಮಷೀನ? ನಡ್ದೈತ್ರಿ, ಚಲೋ ನಡ್ದೈತ್ರಿ. ಹ್ಞೂ ರೀ. ಏನು ಕಾಳು ಹೊಡಿಯೋದು ಹೊರಗೆ ಹೊಡಿಯೋದು ಏನಿಲ್ಲಲ್ರಿ? ಇಲ್ಲಿಲ್ರಿ, ಏನು ಕಾಲದ ಹೊಡಿದು ಏನಿಲ್ರಿ. ಹಾಂ ರೀ, ನಡ್ದೈತ್ರಿ ಅದೆಲ್ಲ ಚಲೋ ನಡ್ದೈತಿಲ್ರಿ? ಮನಸ್ಸಿಗೆ ಸಮಾಧಾನ ಐತಿಲ್ರಿ? ಚಲೋ ನಡ್ದದ್ರಿ. ಅದೇ ಮತ್ತೆ ಕೇಳಿದೆ ರೀ. ಈಗ ಚಲೋ ನಡ್ದೈತ್ರಿ ಅದು. ಇನ್ನೇನಂದ್ರೆ ಅದು ಹೇಳಾದ ನಾನು ನಡುವೆ ಸೆಂಟ್ರ್ ಪ್ಯಾನ್ ಇದು ಹೊಡಿತೇಳಿ. ಸೆಂಟ್ರ್ ಪ್ಯಾನ್ ಹಾಂ ರೀ, ಸೆಂಟ್ರ್ ಪ್ಯಾನ್ ಹೊಡಿಯೋದು. ಅದು ಸಣ್ಣ ಕೂದಲು ಎಳಿ ಅಂತ ಅದು. ಹಾಂ ರೀ, ಅದು ಪೂರ ಹೊರಗೆ ಒಳಗೆ ಒಂದು ಸ್ವಲ್ಪ ಒಳಗೆ ತೆಗಿನ ಸಣ್ಣ ಬರ್ತೈತ್ರಿ ಅದು. ಅದಕ್ಕೆ ರೀ ಉಳ್ಕಿದ್ದೆಲ್ಲ ಬರೋಬ್ಬರಿ ಐತ್ರಿ. ಉಳ್ಕಾರ್ ಬರೋಬ್ರಿ ಐತ್ರಿ. ರಾಶಿ ಸ್ಪೀಡ್ ಹೆಂಗೈತ್ರಿ? ಸ್ಪೀಡ್ ಚಲೋ ಜಾಗತ್ರಿ ಅದೆಲ್ಲ. ಸ್ಪೀಡ್ ಐತ್ರಿ. ಎಲ್ಲ ಮಷೀನ್ಗಳಕ್ಕಿಂತ ಜಾಸ್ತಿ ಐತಿಲ್ರಿ? ಹಾಂ, ನಿಮ್ಮ ಯಾಕೆ 2-3 ಮಷೀನ್ ಅದಾವ. 3 ಮಷೀನ್ ಒಳಗೆ ಯಾವ್ದು ಸ್ಪೀಡ್ ಅನಿಸ್ತೈತ್ರಿ? ಸ್ಪೀಡ್ ಐತ್ರಿ ಅದೆಲ್ಲ. ಸ್ಪೀಡ್ ಐತ್ರಿ. ಹಾಂ ರೀ. ಮತ್ತೆ ಏನ್ರಿ ಕಂಪ್ಲೇಂಟ್ ರೀ ಅದ್ರ ಮಷೀನ್ ಬದಲು? ಏನಿಲ್ಲಲ್ರಿ? ಏನಿಲ್ರಿ ಅದು. ಹಾಂ ರೀ, ನೋಡಿದ್ರಲ್ರಿ ರೈತರು ಯಾವ ಥರ ಹೇಳಿದ್ರು ಅನ್ನೋದನ್ನು. ಯಾಕಂದ್ರೆ ಮಷಿನ್ನ ಹೆಂಗೆ ನಡಿತೈತಿ ಅದ್ರ ಮೇಲೆ ಡಿಪೆಂಡ್ ಇರತ್ತೆ ರೀ. ಯಾಕಂದ್ರೆ ರೈತರ ಆಗೈತೆ ಅಂತ ಹೇಳ್ತಾರೆ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ತಾರೆ ರೀ. ಇದರೊಳಗೇನ ನಾವು ಕಲಿಸ್ಕೊಟ್ಟು ಮಾತಾಡೋದಂತೂ ಇಲ್ಲ ರೀ. ಯಾಕಂದ್ರೆ ಮಷಿನ್ ಚಾಲೂ ಮಾಡೋಕೆ ಅವರು ಕಂಪ್ನಿಯವ್ರು ಹೋಗಿದ್ರು. ನಾನು ಇಲ್ಲಿ ಆಫೀಸ್ನಾಗಿದ್ದೆ. ಆಫೀಸ್ನಿಂದ ಡೈರೆಕ್ಟ್ ಫೋನ್ ಮಾಡಿ ಕೇಳಿದ್ದೆ ಅವರಿಗೆ. ಫೋನ್ ಮಾಡಿ ಕೇಳಿದ ತಕ್ಷಣ ಅವ್ರು ಹೇಳಿದ್ರು, ಇಲ್ಲ ಕರೆಕ್ಟಾಗಿ ನಡೆದೈತ್ರಿ ಅಂತೇಳಿ. ನೋಡಿರಿ ಯಾವ ಥರ ಮಷಿನ್ ನಡೆದೈತಿ ಅನ್ನೋದು ಪೂರ್ತಿ ವಿಡಿಯೋ ನೋಡಿರಿ, ನಿಮಗೆ ಗೊತ್ತಾಗತ್ತೆ. ಯಾಕಂದ್ರೆ ಕಾಳು ಮೇನ್ ಸ್ವಚ್ಛ ಇರ್ಬೇಕು ರೀ. ಕಾಳು ಸ್ವಚ್ಛ ಇರಬೇಕು, ಕಾಳಿನಾಗ ದೂಸು ಬರಬಾರ್ದು, ಆಮೇಲೆ ಕಾಳು ಹೊಡಿಬಾರ್ದು. ಈ ಥರ ಎಲ್ಲ ಇರ್ತೈತೆ ರೀ. ಅದನ್ನೆಲ್ಲ ಪ್ರತಿಯೊಂದು ರೈತರು ಪ್ರತಿಯೊಬ್ಬರು ಒಂದೊಂದು ಸಲ ಚೆಕ್ ಮಾಡ್ತಿರ್ತಾರೆ. ಯಾಕಂದ್ರೆ ಒಂದು ಸಲ ಕಾಳು ಸ್ವಚ್ಛ ಆಯ್ತದ ತಿಳಿರಿ, ಅದೇ ನೀವು ಹಿಂದಾಗಡೆ ಇದು ಮಾಡಕ್ಕೆ ಬರಲ್ಲ. ಯಾಕಂದ್ರೆ ಸುಮಾರು ಬರ್ಲಾಕೈತಂದ್ರೆ ಏನಾಕೈತೆ ರೀ, ರೇಟ್ ಕಮ್ಮಿ ಆಗತ್ತೆ, ಪ್ರಾಬ್ಲಮ್ ಆಗುತ್ತೆ. ಆಮೇಲೆ APMC ಒಳಗೆ ಅಕಸ್ಮಾತ್ ರೈತರು ಮಾರ್ಲಕ್ಕೆ ಹೋದ್ರೆ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಹಿಂಗೆ ಪ್ರಾಬ್ಲಮ್ ಆಗ್ತಿರ್ತಾವೆ ರೀ. ನೋಡಿರಿ, ಇಲ್ಲ ಟ್ರ್ಯಾಲಿ ಒಳಗೂ ನೋಡಿರಿ ಎಷ್ಟು ಸ್ವಚ್ಛ ಐತಿ, ಎಷ್ಟು ಕ್ಲೀನ್ ಐತಿ, ಏನೋ ಒಂದು ಇಟ್ಟು ಪ್ರಾಬ್ಲಮ್ ಇಲ್ಲ. ಆ ಥರ ಮಷಿನ್ ಚಾಲೂ ಐತಿ. ಪೂರ್ತಿ ವಿಡಿಯೋ ನೋಡಿರಿ, ನಿಮಗೆ ಗೊತ್ತಾಗತ್ತೆ. ಧನ್ಯವಾದಗಳು ರೀ. ನಿಮಗೆ ಹೆಚ್ಚಿನ ಈ ಮಷಿನ್ಗಳ ಒಂದು ವಿಡಿಯೋ ಒಂದು ಬೇಕಾಗಿತ್ತಂದ್ರೆ ನಿಮ್ಗೆ ಶಿವ ಅಲ್ಬಾಳ್ಮಟ್ಟಿ ಈ ಒಂದು ವಿಡಿಯೋ ಯೂಟ್ಯೂಬ್ ಚಾನಲ್ ಒಳಗೆ ಹೋರಿ. ಪೂರ್ತಿ ಇನ್ನೂ ಬೇರೆ ಬೇರೆ ಥರದ ಮಷಿನ್ಗಳು ಅದಾವೆ ರೀ. ಬೇರೆ ಥರದ ರಾಶಿ ಮಾಡಿದ್ದು ಅದಾವೆ, ಅವೆಲ್ಲ ನಿಮಗೆ ನೋಡೋಕೆ ಸಿಗ್ತಾವೆ. ಪೂರ್ತಿ ವಿಡಿಯೋ ನೋಡಿರಿ. ಹಂಗೆ ಲೈಕ್ ಆದ್ರೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ.
ನಿಮಗೇನ್ರ ಹೆಂಗೆ ಮಷಿನ್ ಗಬ್ಬದಲ್ಲಿ ಪ್ರಾಬ್ಲಮ್ ಇತ್ತು ಹಂಗೇನ್ರ ಇತ್ತು ಅಂದರೆ ಕಮೆಂಟ್ ಮಾಡಿರಿ, ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೇವೆ. ಧನ್ಯವಾದಗಳು.